ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏಡ್ಸ್ನ ಪ್ರಮುಖ ಲಕ್ಷಣಗಳು ಏನಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಪ್ರಾಥಮಿಕ ಅಂತ ಬರೆದಿದ್ದೀನಿ, ಪ್ರಾಥಮಿಕ ಅಂತ. ಇದರಲ್ಲಿ ಏನೇನು ಬರ್ಬೋದು ಅಂದರೆ ಅದರ ಲಕ್ಷಣಗಳು: ಜ್ವರ, ತಲೆನೋವು, ಚರ್ಮ ತುರಿಕೆ, ಕೀಲು ನೋವು, ಆಯಾಸ, ಹಾಗೆ ಬಾಯಿ ಮತ್ತು ಗಂಟಲಿನಲ್ಲಿ ಹುಣ್ಣುಗಳು. ಬಾಯಿ ಮತ್ತು ಗಂಟಲಿನಲ್ಲಿ ಹುಣ್ಣುಗಳು, ಇದಿಷ್ಟು ಪ್ರಾಥಮಿಕ ಹಂತ. ಇದಾದ ಮೇಲೆ ಅವ್ಯಕ್ತ ಸ್ಥಿತಿ ಹಂತ. ಅವ್ಯಕ್ತ ಸ್ಥಿತಿ ಹಂತ. ಈ ಹಂತದಲ್ಲಿ HIV ಸೋಂಕಿನ ಯಾವುದೇ ನಿರ್ದಿಷ್ಟ ಲಕ್ಷಣಗಳು ಸಾಮಾನ್ಯವಾಗಿ ಕಂಡುಬರುವುದಿಲ್ಲ. ಇದಿಷ್ಟು ಅವ್ಯಕ್ತ ಸ್ಥಿತಿ ಹಂತ. ಅದೇನು ಅಷ್ಟಾಗಿ ಗೊತ್ತಾಗಲ್ಲ ಈ ಹಂತದಲ್ಲಿ ಅದು ಬಂದಿದೆಯೋ ಇಲ್ವೋ ಅಂತ. ಏಡ್ಸ್ ಇವೆಲ್ಲ ಇಷ್ಟು ಪಾಯಿಂಟ್ಸ್, ಕೆಲವೊಂದು ಪಾಯಿಂಟ್ಸ್ಗಳು ಬರ್ತಿದ್ದೀನಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ HIV ಸೋಂಕಿಗೆ ಒಳಗಾದ ನಂತರ ಬಹಳಷ್ಟು ವ್ಯಕ್ತಿಗಳಲ್ಲಿ ಏಡ್ಸ್ನ ಲಕ್ಷಣಗಳು ಸುಮಾರು 8 ರಿಂದ 10 ವರ್ಷಗಳ ನಂತರ ಕಾಣಿಸಿಕೊಳ್ಳುತ್ತದೆ. ಇದಿದೆ ಅಂತ 8 ರಿಂದ 10 ವರ್ಷ ಆದಮೇಲೆ ಅವ್ರಿಗೆ ಗೊತ್ತಾಗೋದು ಇದೆ ಅಂತ. ಅಲ್ಲಿ ಗಂಟೆ ಇದರ ಲಕ್ಷಣಗಳು ಯಾವುದು ಕೂಡ ಅದು ಬಿಟ್ಕೊಡೋದಿಲ್ಲ. ದೇಹದ ತೂಕದಲ್ಲಿ ಭಾರಿ ಇಳಿಕೆ. ಅವ್ರ ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಅವ್ರು ಜಾಸ್ತಿ ಆಗೋದಿಲ್ಲ. ದೇಹದ ತೂಕದಲ್ಲಿ ಭಾರಿ ಇಳಿಕೆ, ಕೆಮ್ಮು ಮತ್ತು ಕಫ. ಅವ್ರಿಗೆ ಕೆಮ್ಮು ಮತ್ತು ಕಫ ಇದ್ದೇ ಇರುತ್ತದೆ ಯಾವಾಗಲೂ. ಹಾಗೆ ವಾಂತಿ ಕೂಡ ಆಗ್ತಾ ಇರುತ್ತೆ. ಇದಿಷ್ಟು ಆದಮೇಲೆ ಮತ್ತೆ ಮರುಕಳಿಸುವ ಜ್ವರ. ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ ಜ್ವರ ಅನ್ನತಕ್ಕದ್ದು. ನಿರಂತರ ತೀವ್ರ ದಣಿವಾಗುವುದು. ಇಷ್ಟೇ ನೀರು ಕುಡಿದ್ರು ಏನೇ ಮಾಡಿದ್ರು ಅವ್ರಿಗೆ ದಣಿವಾಗ್ತಾನೇ ಇರುತ್ತೆ. ಬಾಯಾರಿಕೆ ಆಗುತ್ತೆ. ಅತಿಸಾರ. ಬಾಯಿ ಹಾಗೂ ಜನನಾಂಗ ಭಾಗಗಳಲ್ಲಿ ಹುಣ್ಣುಗಳು. ಬಾಯಿ ಮತ್ತು ಇತರ ಭಾಗಗಳಲ್ಲಿ ಹುಣ್ಣುಗಳು ಆಗುತ್ತೆ. ಬಾಯಿಯಲ್ಲಿ ಬಿಳಿ ಮಚ್ಚೆ ಕಾಣಿಸಿಕೊಳ್ಳುವುದು. ಇಲ್ಲಿ ಬಾಯಲ್ಲಿ ಕೂಡ ಅವ್ರಿಗೆ ಬಿಳಿ ಮಚ್ಚೆ ಥರ ಆಗೋದು ಕೂಡ ಆಗುತ್ತೆ. ತಲೆನೋವು ಮತ್ತು ತಲೆ ಸುತ್ತು. ಇವ್ರಿಗೆ ಆವಾಗ ವಿಪರೀತ ತಲೆನೋವು ಹಾಗೆ ತಲೆ ಸುತ್ತು ಕೂಡ ಬರ್ತಾ ಇರುತ್ತೆ. ಕೊನೆಯದಾಗಿ ನೆನಪಿನ ಶಕ್ತಿ ಕುಂದುವುದು. ಅವರ ಜ್ಞಾಪನ ಶಕ್ತಿ ಇರ್ಬೋದು, ನೆನಪಿನ ಶಕ್ತಿ ಇರ್ಬೋದು, ಅದು ಕಡಿಮೆ ಆಗ್ತಾನೆ ಹೋಗುತ್ತೆ ಹೊರತು ಜಾಸ್ತಿ ಅಂತ ಆಗೋದಿಲ್ಲ. ಇಂದಿಷ್ಟು ಪಾಯಿಂಟ್ಸ್ಗಳು ಅದ್ರ ಬಗ್ಗೆ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ. ಧನ್ಯವಾದಗಳು.